ಸದ್ಯಕ್ಕೆ ನಾವೆಲ್ಲಿ ಹೊಂಟಿವಪ್ಪ ಅಂದ್ರ ನಮ್ ಗಾಡಿದ್ ನೋಡ್ರಿ ಇಲ್ಲಿ ನೋಡ್ರಿ ಗೊತ್ತಾಗ ಸ್ಟಾರ್ಟ್ ಮಾಡೋದ್ಲೆ ರೆಡಿ ಟು ರೇಸ್ ಬರ್ತೈತಿ. ಇಲ್ಲಿ ನೋಡ್ರಿ ಇಲ್ಲಿ ಟ್ರಿಪ್ 2 ಒಳಗೆ ಏನೈತಿ 810 ಕಿಲೋಮೀಟರ್ ಆಲ್ರೆಡಿ ಕಂಪ್ಲೀಟ್ ಆಗೈತಿ. ಹಾಗೇನೈತಿ ಟ್ರಿಪ್ 1 ಒಳಗ 100 ಕಿಲೋಮೀಟರ್ ಕಂಪ್ಲೀಟ್ ಆಗೈತಿ. ನಾ ಬಂದ್ ಕೂಡಲೇ ಚೇಂಜ್ ಮಾಡಕ್ ಹೋಗಿ ಏನೋ ಮಾಡಿ ಚೇಂಜ್ ಮಾಡಿಬಿಟ್ಟಿನಿ ಅದನ್ನ. ಸೊ ಇನ್ನೇನೈತಿ ಗಾಡಿದ ಫಸ್ಟ್ ಸರ್ವಿಸ್ ಮಾಡಿಸ್ಕೋಬೇಕು ನಾವ್ ಇವತ್ತು. ಫಸ್ಟ್ ಸರ್ವಿಸ್ ಮಾಡಿಸ್ಕೊಂಡ್ ಬಂದ್ರ ಅರ್ಧ ಕೆಲಸ ಕಂಪ್ಲೀಟ್. ಇದು ಕರೆಕ್ಟ್ ಕಾಣ್ತೈತಿ, ಎಷ್ಟು ವ್ಯೂ ಕಾಣತೈತಿ ಅನ್ಕೋತೀನಿ. ಇವತ್ತು ಸೆಟಪ್ ಮಾಡಿ ನಾನು ಎಲ್ಲ. ಸೊ ಸ್ಟಾರ್ಟ್ ಮಾಡು. ಗಾಡಿ ಯಾವತ್ತಿದ್ರು ಸ್ಟಾರ್ಟ್ ಮಾಡಿದ್ಮ್ಯಾಗ ಏನೈತಿ ಗಾಡಿ ಕೋಲ್ಡ್ ಸ್ಟಾರ್ಟ್ ಇಡ್ಬೇಕು. ಬಟ್ ನಾ ಮಾರ್ನಿಂಗ್ ಒಂದ್ ರೌಂಡ್ ಹೋಗಿ ಬಂದಿನಿ. ಸೊ ಹೀಗಾಗಿ ಕೋಲ್ಡ್ ಸ್ಟಾರ್ಟ್ ಅದು ಏನ್ ಇಡಂಗಿಲ್ಲ. ಸದ್ಯಕ್ಕೆ ಹೋಗೋದ್ ಅಷ್ಟ ಮಾಡ್ತೀನಿ. ಈಗೇನೈತಿ ನಾನು ಬಾಗಲಕೋಟ್ ಶೋರೂಮ್ ಹೋಗ್ಬೇಕು. ಯಾಕಂದ್ರ ನಾನು ಆ ಶೋರೂಮ್ ದಾಗ ತಗೊಂಡ್ರಿಂದ ಏನೈತಿ ನಾ ಬಾಗಲಕೋಟ್ ಶೋರೂಮ್ ಒಳಗ ಗಾಡಿ ತಗೊಂಡೇನಲ್ಲ. ಸೊ ಅದ್ರ ಸಲುವಾಗಿ ಇವತ್ತ ಫಸ್ಟ್ ಟೈಮ್ ಸರ್ವಿಸ್ ಐತಿ. ಫಸ್ಟ್ ಸರ್ವಿಸ್ ಬಾಗಲಕೋಟ್ ಸರ್ವಿಸಿಂಗ್ ಸೆಂಟರ್ ಆದ್ರೆ ಒಂದ್ ಸ್ವಲ್ಪ ಜಾಸ್ತಿ ಕೇರ್ ಮಾಡ್ತಾರ ಅಂತೇಳಿ ಸದ್ಯಕ್ಕೆ ಅಲ್ಲಿ ಹೊಂಟೀನಿ ನಾನು. ಯಾರಿಂದ ಶೋರೂಮ್ ಡೆಲಿವರಿ ಗಾಡಿಗಳನ್ನ ತಗೊಂಡಿರ್ತೀರಲ್ಲ, KTM ಅಂತ ಅಷ್ಟ ಅಲ್ಲ, ಎಲ್ಲಾ ಗಾಡಿಗಳಾದ್ರೂ ಏನೈತಿ ಟೈಮ್ ಯಾವತ್ತಿದ್ರು ಚೇಂಜ್ ಸ್ಪ್ರೇ ಮಾಡಿಸ್ಬೇಕು. ಅಷ್ಟೇ ಅಲ್ದನ ಟೈಮ್ ಸರ್ವಿಸ್ ಮಾಡಿಸ್ಬೇಕ್ರಿ. 4th ಸರ್ವಿಸ್ ಆಗುತ್ತಾನ ಹಂಗಂತ ಹೇಳಿ 4th ಸರ್ವಿಸ್ ಆದ್ಮ್ಯಾಗ ಏನೈತಿ ಟೈಮ್ ಸರ್ವಿಸ್ ಮಾಡಿಸಲ್ದ ಇರಬಾರ್ದು. ಯಾಕಂದ್ರ ಗಾಡಿಗೆ ಮೊದಲು ಸರ್ವಿಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದಕ್ಕ ಮತ್ತೆ ಇಂಜನ್ ನಮಗ ಚಲೋ ಬಾಳಿಕೆ ಬರ್ತೈತಿ. ಸೊ ಸದ್ಯಕ್ಕೆ ಅವ್ರ ನನಗ 1000 ಕಿಲೋಮೀಟರ್ ಹೇಳ್ಯಾರ. ನಾ ಕರೆಕ್ಟ್ 1000 ಕಿಲೋಮೀಟರ್ ಆಗಂತಲೇನೆ ಹೊಂಟಾನೆ. ಯಾಕಂದ್ರ ಫಸ್ಟ್ ಸಲ ಐತೆ ನಡಿತೈತಿ. ಬಟ್ 3rd ಸಲ 4ನೇ ಸರ್ವಿಸ್ ಆದ ನಂತರ ಏನೈತಿ 4000 ಕಿಲೋಮೀಟರ್ ಆದ್ಮೇಲೆ ಬರ್ರಿ, 5000 ಕಿಲೋಮೀಟರ್ ಆದ್ಮೇಲೆ ಬರ್ರಿ ಅಂತ ಹೇಳ್ತಾರ. ಬಟ್ ನಾ ಅಷ್ಟು ಅಲ್ಲಿ ತನ ಎಲ್ಲ ಬಿಡಲ್ಲ. ನನ್ನ ಗಾಡಿ ನನಗೆ ಇಂಜಿನ್ ಚಲೋ ಇರ್ಬೇಕಂತ ಹೇಳಿದ್ಲ. ನಾ 3500 3000 ಒಮ್ಮೆ 3500 ಇಷ್ಟಕನ ಇದನ್ನ ಸರ್ವಿಸ್ ಮಾಡ್ಸ್ಕೊತಿರ್ತೇನ್ರಿ ನಾ ಈ ಗಾಡಿಗಳನ್ನೆಲ್ಲ. ಸೊ ಸದ್ಯಕ್ಕೆ ಒಂದೆರಡು ಇಶ್ಯೂ ಅದಾವ. ಈ ಗಾಡಿ ಅದ್ರ ಬಗ್ಗೆ ಒಳ್ಳೆತನ ಅಷ್ಟೇ ಇರೋ ಕೆಲಸ ಆಗಲ್ರಿ. ಯಾಕಂದ್ರೆ ನಮ್ಮ ವ್ಯೂವರ್ಸ್ ಗೆ ಕೆಟ್ಟದ್ದು ಏನೈತಿ ಅದನ್ನೆಲ್ಲ ಹೇಳ್ಬೇಕ. ಒಂದ್ ಸ್ವಲ್ಪ ಸ್ಟ್ಯಾಂಡ್ ಹಚ್ಚಂತ ಏನೋ ಒಂದ್ ಸ್ವಲ್ಪ ಇಂಜಿನ್ ಒಳಗ್ ಸೌಂಡ್ ಬರತೈತಿ, ಕ್ಲಚ್ ಹಿಡಿ ಅಂತ ಹೋಗತ್ತದ. ಅದ್ರದ್ದು ಇಶ್ಯೂ ಬಗ್ಗೆ ಮಾತಾಡ್ತಾನ. ಮತ್ತೆ ಇದೊಂದಿಟ್ಟು ಮಿರರ್ ಅದು ಸರ್ ಆಗ್ಯಾವ, ಇವೇನ್ ಮೈನರ್ ಅದಾವ. ಇವನ್ನೆಲ್ಲ ರಿಪೇರಿ ಮಾಡ್ಸ್ಕೊಂಡ ಇವತ್ ಸರ್ವಿಸ್ ಮಾಡ್ಸ್ಕೊಂಡ್ ಬರ್ಬೇಕ. ಸದ್ಯಕ್ಕೆ ಇದ್ರ ಫಸ್ಟ್ ಸರ್ವಿಸ್ ಕಾಸ್ಟ್ ಎಷ್ಟ್ ಆಕತಿ, ಏನೇನ ಹೆಂಗ ಎಲ್ಲ ಇವತ್ತೇನೈತಿ ಇವತ್ತಿನ ವಿಡಿಯೋದಾಗೆಲ್ಲ ಮಾತಾಡೋಣ. ಬರಿ ಹೋಗೋಣ ಅಂತ. ಒಂದ್ಸಲ ನಾವು ಬಾಗಲಕೋಟೆ ಹೋಗೋ ಮುಂದಾಗ ನೋಡಿರ್ಬೋದು ನೀವು, ಮುದೋಳ ಬೈಪಾಸ್ ದಿಂದ ಕಡೆ ಲೋಕಾಪುರ ಬಾಗಲಕೋಟ ಆ ತರ ಹೋಗಿದ್ನಿ. ಬಟ್ ಇವತ್ತ ಫಸ್ಟ್ ಟೈಮ್ ಏನೈತಿ ನಾ ಹಿಂಗ ಫಸ್ಟ್ ಟೈಮ್ ಅಂದ್ರೆ ವಿಡಿಯೋದೊಳಗ್ ಫಸ್ಟ್ ಟೈಮ್ ಏನೈತಿ ಹಿಂಗ ಹುಲ್ಯಾಳ ಮ್ಯಾಗ ಹೊಂಟೀನ್ರಿ ಬಾಗಲಕೋಟೆಗೆ. ಯಾಕಪ್ಪ ಅಂದ್ರ ನಮ್ಮ ಬೇಳಿಗೆ ಟ್ರಾವೆಲರ್ ಬ್ರೋ ಅದಾರಲ್ಲ, ಸೊ ಅವ್ರೊಬ್ರು ಸಿಗ್ತಾನಂದಾರ. ಅವ್ರನ್ನ ಕರ್ಕೊಂಡ್ KTM ಶೋರೂಮ್ ಹೋಗ್ರಿ. ನಮ್ ಗಾಡಿ ಸರ್ವಿಸ್ ಮಾಡ್ಕೋತಾನ, ನಾನು ನಿಂದಿರ್ಸ್ತಾನ. ಪಾಪ ಎಲ್ಲ ಬಾಳ ಜನ ಆತ್ರಿ ನಾವು ಮೀಟ್ ಆಗಿ. ಅವಾಗ ಬಾಗಲಕೋಟೆ ಒಳಗ್ ಕ್ರಿಯೇಟರ್ಸ್ ಮೀಟಪ್ ಆಗಿತ್ತಲ್ಲ, ಸೊ ಅವಾಗ ಇದ್ದೇವ್ರಿ. ಅವಾಗಿದ್ದವ್ರ ಸೊ ಈಗ ಇವತ್ತು ಭೇಟಿ ಆಗತ್ತೀವಿ. ಎಲ್ಲೇ ಇರ್ತೀವಿ, ಪಕ್ಕದಲ್ಲೇ ಇರ್ತೀವಿ, ಕರೆ ಭೇಟಿ ಆಗಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ಅವ್ರ ಕೆಲ್ಸದಾಗ ಅವ್ರು ಬಿಸಿ, ನಮ್ ಕೆಲ್ಸದಾಗ ನಾವು ಬಿಸಿ. ಇವತ್ ಮುಂಜಾನೆ ಎದ್ ಕೂಡ್ಲೆ ಪಾಪ ಫೋನ್ ಹಚ್ಚಿದ್ನಿ ಅಣ್ಣಾಗ. ಅಣ್ಣ ಏನಂದಾನ, ಬಾ ಪ್ರಜ್ವಲ್ ಇರ್ತನ್ ಬಾ ಅಂತಂದ್ರಿ. ಸೊ ಅಣ್ಣಾಗ ಭೇಟಿ ಆಗೋಣ ಅಂತ, ಅಣ್ಣನ್ ಕರ್ಕೊಂಡ್ ಹೋಗೋಣ ಅಂತ ಇವತ್ ಮಜಾ ಮಸ್ತಿ ಮಾಡ್ತೀವಿ ಇಬ್ರು ಕೂಡಿ. ಅದಾದ ನಂತರ ಏನೈತಿ ಗಾಡಿ ಸರ್ವಿಸ್ ಮುಗಿಸ್ಕೊಂಡ್ ಬರ್ತಾನಂತ. ಈ ಹುಲ್ಯಾಳ ರೋಡ್ ಏನೈತಿ ಮಸ್ತ್ ರೀ. ಒಂಥರಾ ಹಳ್ಳಿ ವಾತಾವರಣ ಇರ್ತೈತಿ, ಗಿಡಗಳು ಇರ್ತಾವ, ಫಸ್ಟ್ ಕ್ಲಾಸ್ ಓಕೆ ರೋಡ್ ಐತಿ. ಓಕೆ ರೋಡ್ ಮ್ಯಾಗ ಫಸ್ಟ್ ಕ್ಲಾಸ್ ಬಾಗಲಕೋಟೆಗೆ ಹೋಗ್ಬೋದು ನಾವು ಬೆಳಿಗ್ಗೆ ಮುಖಾಂತರ. ಒಂದ್ ಸ್ವಲ್ಪ ರೋಡ್ ಅಲ್ಲಿ ಇಲ್ಲಿ ಹೋಗ್ಯಾವ, ಏನ್ ಮಾಡಕ್ ಆಗಲ್ದ. ಸಿಟ್ಯಾಗ ಹೋಗ್ಯಾವ ಕೆಲವೊಂದಿಷ್ಟು ಕಡೆ. ಇನ್ ಮತ್ತ ಹಳ್ಳ್ಯಾಗ ಹೋಗೋದು ಏನೈತಿ ಫ್ರಾಡ್, ಟೋಟಲ್ ಫ್ರಾಡ್. ಇವಾಗ ನಿಮ್ಗೆ ಒಂದ್ ಸ್ವಲ್ಪ ವಾಯ್ಸ್ ಯಾಕೋ ತೊದಲ್ಸಿದ ಅವ್ರಗತೆ ಬರತೈತಿ. ಯಾಕಪ್ಪ ಅಂದ್ರ ಈ ಹೆಲ್ಮೆಟ್ ಹೊಸಾದೈತಲ್ಲ, ಫುಲ್ ಪಿಟ್ ಕೂದ್ ಬಿಟ್ಟೈತಿ. ಮತ್ತ ಇದ ಬ್ಲೂಟೂತ್ ಐತಲ್ಲ, ಬ್ಲೂಟೂತ್ ಒಂದ್ ಮೈಕ ಮತ್ತ ಅಷ್ಟಾಗಲ್ದನ ಈ ಗೋಪುರದ ಒಂದ್ ಮೈಕ ಎರಡು ಫಿಟ್ ಆಗಿ ಬಾಯಿ ಮುಂದ ಕೂತಾವ್ರಿ. ಅದ ಅಷ್ಟಲ್ದನೈತಿ ಹೆಲ್ಮೆಟ್ ಬಾಳ ಫಿಟ್ ಇರ್ತೈತಿ. ಈಗ ಒಂದ್ ಸ್ವಲ್ಪ ದಿವಸ ಯೂಸ್ ಆಗುತ್ತಾನ. ಸೊ ಅದಕ್ಕಾಗಿ ಏನೈತಿ ಒಂದ್ ಸ್ವಲ್ಪ ಅಡತಡಿ ಆಗತೈತಿ. ಏನ್ರಿ ತಪ್ಪಿದಲ್ಲಿ ಕ್ಷಮಿಸಿ, ಹೊಟ್ಟೆ ಹಾಕೋರಿ ಗೈಸ್. ಈ ಗಾಡಿ KTM ಗಾಡಿ ತಗೋಕ್ ಕಾರಣನ ಇದಾರಿ, ಅಡ್ವೆಂಚರ್ ಗಾಡಿ ತಗೋಕ್ ಫುಲ್ ಪೀಸ್ ನೋಡ್ರಿ. 80-90 ಹಿಡ್ಕೊಂಡ್ ಕೂತ್ರ ನಾವು ಕ್ರೇಜಿ ಹೋಗತ್ತೆ ಅನ್ಕೋರಿ. ಮತ್ತ ಈ ಗಾಡಿ ಬಾಳ ಮಂದಿ ನೋಡ್ತಾರಿ ಗೈಸ್. ರಿಯಾಕ್ಷನ್ ಮಸ್ತ್ ಸಿಗತಿ. ಒಬ್ಬ ರೈಡರ್ಗೆ ಖುಷಿ ಅನಿಸತಿ, ಎಲ್ಲಾರು ಅವ್ರ ಗಾಡಿ ನೋಡಾಕತ್ತ ಅಂತ ಏನೈತಿ ಖುಷಿ ಅನಿಸತಿ ಅಷ್ಟೇ. ಈಗ ನೋಡ್ರಿ ನಾ ಕರೆಕ್ಟ್ 100 ಸ್ಪೀಡ್ ಮೇಂಟೈನ್ ಮಾಡತ್ತೀನಿ. 100 ಸ್ಪೀಡ್ ಮೇಂಟೈನ್ ಮಾಡಕತ್ರು ಕೂಡ ಎಷ್ಟು ಕಂಫರ್ಟ್ ಇರ್ತೈತಿ ಗೊತ್ತು ನಿಮಗ್. ಈ ಗಾಡಿ ಒಳಗೆಲ್ಲ ಸಿಕ್ಕಾಪಟ್ಟೆ ಕಂಫರ್ಟ್. ಏನ ಮಸ್ತ್ ಸೋಫಾ ಫೀಲ್, ಸೋಫಾದಾಗ ಕೂತಂಗ ಇರ್ತೈತಿ. ಅದ್ರಾಗ ಇದು KTM ಅಡ್ವೆಂಚರ್ 250 ಏನೈತಲ್ಲ, ಅದ್ರಾಗ ಹೊಸ ಮಾಡಲ್. ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಕಂಫರ್ಟ್ ಐತಿ. ಬ್ರೋ ಹೊಡಿ ಬ್ರೋ ಹೊಡಿ ಬ್ರೋ. ಓಡಾಡತಾನ ರೋಡ್ ಮ್ಯಾಗ ಆರಾಮ್ಸರಿ. ರೋಡ ನಂದೈತ್, ನನ್ನೇ ಹೋಗಿ ಹೇಳತಾನ. ಪಾಪ ಇರ್ಲಿ ಎಲ್ಲ ಆಗುದ ಜೀವನದಾಗ. 20 ದಿವಸ ಗೈಸ್. ಬೇಳಿಗೆ ಟ್ರಾವೆಲರ್ ಅವರು ಇಲ್ಲಿದ್ದಾರೆ. ಸೊ ಇಲ್ಲೆಲ್ಲಿದಾರ ಸಟಲ್ ಅತ್ತ. ಅವ್ರಿಗೆ ಭೇಟಿಯಾಗಿ ಹೋಟೆಲ್ ರಿನೋವೇಷನ್ ಆಗೈತಿ. ಪಾಪಿ ಹೋಟೆಲ್ದವ್ರ ನಂಗೆ ಬಾಳ ಇದನ್ ಮಾಡ್ಯಾರ್ರಿ ಮೊನ್ನೆ ಸತೆ ಬಂದಾಗ. ಇವ್ರ ಸಾವುಕಾರ ಮಂದಿ ನೋಡ್ರಿ, RC ಒಳಗ್ ತಿರ್ಗಾಡ್ತಾರ. ಇವ್ರ ಹೆಂಗದಾರು
ಹಾ ನಮ್ ಗಾಡಿ ಮ್ಯಾಗ ಹತ್ತಿ ಬಾದ್ರ ಗಾಡಿ ಬ್ಯಾಡತ್ರಿ ಅದ್ ಆರ್ಸಿ ಮ್ಯಾಗ ತಿರ್ಗಾಡ್ತಾರಿ ಅವ್ರು. ರೇ ನಮ್ಮ ಹುಡ್ಗ ಕಣ್ರಿ ನನ್ನ ಅಣ್ಣ ಇಂದ ಬಾಸ್ ಒಂದ ಗುರು ಅಂದ ನೋಡ್ರಿ. ಸೊ ಈ ಗಾಡಿ ಬಿಚ್ಚಬೇಕಂದ್ರೆ ಇದ್ರ ಟಾಪ್ ಇದನ್ನೆಲ್ಲ ಬಿಚ್ಚಬೇಕಂದ್ರೆ ಇಂಜಿನ್ ಗಾರ್ಡ್ ಅದು ಎಲ್ಲ ಇಂಜಿನ್ ಗಾರ್ಡ್ ಬಿಚ್ಚಿ ಆಯಿಲ್ ಚೇಂಜ್ ಮಾಡ್ಬೇಕಿದ್ರೆ ಆಯಿಲ್ ಅದ್ರಾಗ ಬೀಳ್ಬೇಕು ಅಂದ್ರೆ ಇದ್ರದ ಮೊದಲ ಹೇಳ್ಬೇಕಂದ್ರೆ ಫಸ್ಟ್ ಸರ್ವಿಸ್ ಮಾಡ್ಸಕ್ಕ ಸಿರಿ ಈ ಥರ ನಿಂತೈತಿ. ಚೈನ್ ಕರೆಕ್ಟ್ ಐತನ? ಸೌಂಡ್ ಬರೋದೇನು ಅದು ಸೌಂಡ್ ಬರತ್ತಿಲ್ಲಣ್ಣ. ಇದು ಸ್ಟ್ಯಾಂಡ್ ಹಿಂಗೆ ತಳಗ ಹಚ್ಚಿದಾಗ ಸ್ಟಾರ್ಟ್ ಮಾಡಿದಿರ್ತೇವೆ ನಾವು ಒಂದು 2 ಸೆಕೆಂಡ್ ಬಿಟ್ಟು ಇಂತಲ್ಲಿ ಏನೋ ಸಪ್ಲಾಗತ್ತೈತಿ ಕ್ಲಚ್ ಹಿಡಿ ಅಂತಲೇ ಹೋಗ್ತೈತಿ ಅದು ಸಪ್ಲ. ಸ್ವಲ್ಪ ಚೈನ್ ಚೆಕ್ ಮಾಡೋಣ. ಚೆಕ್ ಮಾಡೋಣ. ಸ್ವಲ್ಪ ಟೈಟ್ ಐತೆ ಇದು. ಹಾಂ ಸ್ವಲ್ಪ ಡಿಲೇ ಇಡ್ಬೋದು ಅಂದ್ರೆ ನಾ ಏನೂ ಒಂದು ನಟ್ಟು ಸುದ ಎಲ್ಲಿ ಹೊರಗೆ ಹಚ್ಚಿಲ್ಲ ಹೊರಗಿಂದ ಏನೂ ಹಚ್ಚಿಲ್ಲ. ಜಸ್ಟ್ ಇಲ್ಲೇ ಬಂದ ಇದು ಮಾಡಿಸ್ತೀನಿ ಅಲ್ಲ. ಅದೊಂದು ಚೆಕ್ ಮಾಡ್ಕೊತೀನಿ ಸ್ವಲ್ಪ ಟೈಟ್ ಇದೆ ಅಲ್ಲ. ಹಾಂ ಅದು ಡೀಲಾ ಮಾಡ್ಕೊಂಡ್ರೆ ಸೌಂಡ್ ಇದು ಚೈನ್. ಫಸ್ಟ್ ಸರ್ವಿಸ್ಗೆ ಆಯಿಲ್ ಇಟ್ಟು ಕರ್ಗಾಗಿತ್ತಲ್ಲ ನನ್ನ ಗಾಡಿದ. 160 ರೂಪಾಯಿ ಇದೆ. ಚೈನ್ ಇಷ್ಟೆಲ್ಲ ಕ್ಲೀನ್ ಮಾಡ್ರಿ ಹೊಲ ಸೆಟ್ ಕೂತತ್ ನೋಡ್ತೇನೆ. ಹಾಂ ನೆಕ್ಸ್ಟ್ ಟೈಮ್ ಇದನ್ನ ಪೂರ ಸಟ್ಟ ತೆಗೆದ ಕ್ಲೀನ್ ಮಾಡ್ಬೇಕು ನಾವು. ನೋಡ್ರಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಮ್ಮ ಗಾಡಿ ರೆಡಿ. ಕೆಲವೇ ಕ್ಷಣಗಳಲ್ಲಿ ಗಾಡಿ ರೆಡಿ. ಫುಲ್ ವಾಟರ್ ವಾಶ್ ಮಾಡೋದಕ್ಕೆ. ಹಾಂ ಟಾಪ್ ಸ್ಪೀಡ್ ಎಷ್ಟೊತ್ತು ನೋಡೇ ಬಿಡ್ನು. ಟಾಪ್ ಸ್ಪೀಡ್ ಏನು ಭಾಳ ಇಲ್ಲ ಥರದ ದೈತ ಜಾಣಿತಿ ಅದು ಆನಿಸ್ ಟಾಪ್ ಸ್ಪೀಡ್ ಭಾಳ ಇರಲ್ಲ. ಸರ್ ಥ್ಯಾಂಕ್ಸ್ ರೀ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಆಯ್ತು. ಸೊ ನಮ್ಮ ಗಾಡಿ ಫೈನಲ್ದಿ ರೆಡಿ ಆಯ್ತು ಗೈಸ್. ಇಷ್ಟು ದಿನ ವೇಟ್ ಮಾಡತ್ತೀನಿ. ಎದಕ್ಕಪ್ಪ ಅಂದ್ರೆ 1,000 ಕಿಲೋಮೀಟರ್ ಯಾವಾಗ ಕಂಪ್ಲೀಟ್ ಆಕತ್ತೆ ಅಂತ ಹೇಳಿ ಶೋರೂಮ್ದವ್ರ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು. ಅವ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ನಮ್ಮ ಗಾಡಿನ ಈ ತರ ನೀಟಾಗಿ ರೆಡಿ ಮಾಡಿ ಕೊಟ್ಟಾರಿ. ಈ ಗಾಡಿಗೆ ಎಲ್ಲರಿಗೂ ಇರೋ ಡೌಟನ ಇದನ್ನ ಮೇಂಟೆನೆನ್ಸ್ ಮಾಡಕ್ ಆಕತ್ತೇನ ಹ್ಯಾಂಗ ಏನ ಅಂತ ಹೇಳಿ ಡೌಟ್ ಇರ್ತೈತಿ. ಸೊ ಇವತ್ತು ಈ ಗಾಡಿ ಸರ್ವಿಸ್ ಕಾಸ್ಟ್ ಎಷ್ಟಾಯ್ತು, ಈ ಗಾಡಿ ಮೇಂಟೆನೆನ್ಸ್ ಹೆಂಗ ಎಲ್ಲ ಹೇಳ್ತೀನಿ ನಿಮಗ. ಈ ಗಾಡಿ ಸರ್ವಿಸ್ ಕಾಸ್ಟ್ ಎಷ್ಟಾಯ್ತಪ್ಪ ಅಂದ್ರ 1846 ರೂಪಾಯಿ ಆಯ್ತ್ರಿ ಗೈಸ್. ಫಸ್ಟ್ ಸರ್ವಿಸ್ ಕಾಸ್ಟ್ ನ. ಸೆಕೆಂಡ್ ಸರ್ವಿಸ್ ಕಾಸ್ಟ್ ನಿಮಗ್ ಬಾಳ ಆದ್ರ ಒಂದ್ 2,500 ತನ ಹೋಗ್ಬೋದು ಅಷ್ಟ. 2,500 3,000 ಅಷ್ಟ ರೀ. ನೀವು ನೆಕ್ಸ್ಟ್ 5,000 ತಂದ್ರು ಆತು ಏನಾದ್ರು ಆತು. ಹೋರಾಡು ನೀ